ಇನ್ನು ಹಾಸನದ ಸಕಲೇಶಪುರ ಭಾಗದಲ್ಲಿ ಮಳೆ ಬಹಳ ಸುರಿತಾ ಇದೆ. ಅದರಲ್ಲಿ ಹಾಸನದ ಮಲೆನಾಡು ಭಾಗದಲ್ಲೆಲ್ಲ ಈ ಆಲೂರು, ಬೀರೂರು, ಸಕಲೇಶಪುರ ಈ ಕಡೆ ಎಲ್ಲ ರಸ್ತೆ ಬದಿಯಲ್ಲಿ ಸ್ಕಿಡ್ ಆಗಿ ಲಾರಿಯೊಂದು ನಿಂತಿರುವಂಥದ್ದನ್ನು ನೀವಿಲ್ಲಿ ನೋಡ್ಬೋದಾಗಿದೆ. ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಲಾರಿ. ಕಾರಣ ಅಂತಂದರೆ ಈಗ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಹೀಗೆ ರಸ್ತೆ ಎಲ್ಲ ಕುಸಿತ ಆಗ್ತಾ ಇದೆ. ಮಳೆಯಿಂದಾಗಿ ರಸ್ತೆ ಬದಿ ಇರುವಂಥ ಮಣ್ಣು ಕುಸಿತ ಆಗ್ತಾ ಇದೆಯಂತೆ. ಗೊತ್ತಿರೋ ಹಾಗೆ ಈ ಸಕಲೇಶಪುರದಿಂದ ಎಲ್ಲ ಈಗ ರಸ್ತೆ ಕಾಮಗಾರಿ ನಡೀತಾ ಇದೆ. ಭಾಳ ತ್ವರಿತವಾಗಿ ಕಾಮಗಾರಿ ಎಲ್ಲ ನಡೀತಾ ಇದೆ. ಬಟ್ ಕ್ವಾಲಿಟಿ ಏನು ಅನ್ನುವಂಥದ್ದು ಈ ಮಳೆಗಾಲದಲ್ಲಿ ಎಲ್ಲ ಒಂದೊಂದೇ ಬಯಲಾಗ್ತಾ ಇದೆ. ನೋಡಿ, ಇಲ್ಲೂ ಅಷ್ಟೇ ರಸ್ತೆ ಪಕ್ಕದಲ್ಲಿ ಮಣ್ಣು ಕುಸಿತಾ ಇರುವಂಥದ್ದು ಅಥವಾ ಡಾಂಬರು ಸಮೇತವಾಗಿ ಕುಸಿತಾ ಇರೋದು ಎಲ್ಲ ಕಾಂಕ್ರೀಟ್ ರೋಡ್. ಅದು ಆ್ಯಕ್ಚುಲಿ ಕಾಂಕ್ರೀಟ್ ಸಮೇತವಾಗಿ ಆ ಸಕಲೇಶಪುರದಿಂದ ಅದು ಕಾಂಕ್ರೀಟ್ ರೋಡ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಿಮಗೆ ಅಪ್ ಟು ಉಜ್ರೆ ತನಕನೂ ಕಾಂಕ್ರೀಟ್ ರೋಡ್ ಎಲ್ಲ ಬಹುತೇಕ ಆಗ್ತಾ ಇದೆ. ಬಟ್ ನೋಡಿ, ಈ ಥರದ ಏನು ಕಳಪೆ ಕಾಮಗಾರಿಗಳು ಈ ಕಾರವಾರದಲ್ಲೂ ಅದೇ ಆಗಿದ್ದು. ಅಲ್ಲಿ ಹೇಳ್ತಾ ಇದ್ರಲ್ಲ ಶಾಸಕರು. ಮಂಜುನಾಥ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ನಿರಂತರವಾಗಿ ಸುರಿತಿರ್ತಕ್ಕಂಥ ಮಳೆಯಿಂದಾಗಿ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇದೆ. ಏನು ಹಾಸನದಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 75ರಲ್ಲೂ ಕೂಡ ಹಲವಾರು ಕಡೆ ಭೂಕುಸಿತ ಆಗ್ತಾಯಿದೆ. ಮತ್ತೊಂದು ಕಡೆ ಒಂದು ಲಾರಿಯೇ ರಾಷ್ಟ್ರೀಯ ಹೆದ್ದಾರಿ ಸಿಲುಕಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಏನು ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಸಮೀಪ ಏನು ಮಂಗಳೂರಿಂದ ಬೆಂಗಳೂರಿಗೆ ಹೊರಟಿದ್ದಂಥ ಲಾರಿಯೊಂದು ಈ ರಸ್ತೆಯಲ್ಲೇ ಹೂತ್ಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ನಾವು ನೋಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಆಗಿರ್ತಕ್ಕಂಥ ಘಟನೆ ಇದು ಬಾಳುಪೇಟೆ ಸಮೀಪ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಘಟನೆ ಆಗಿದೆ. ಇವತ್ತು ಬೆಳಗ್ಗೆ ಮಂಗಳೂರಿನಿಂದ ಸರಕನ್ನು ತುಂಬಿಕೊಂಡು ಬೆಂಗಳೂರು ಕಡೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು. ಮಳೆಯಿಂದಾಗಿ ಚಾಲಕನ ನಿಯಂತ್ರಣ ತಪ್ಪಿದೆ. ಲಾರಿ ತಕ್ಷಣ ರಸ್ತೆ ಎಡಭಾಗಕ್ಕೆ ಎಳೆದಿದೆ. ನಾವು ನೋಡ್ತಿದ್ದೀವಿ, ರಸ್ತೆ ಎಡಭಾಗದಿಂದ ಸುಮಾರು ಒಂದು 10 ರಿಂದ 15 ಮೀಟರ್ ಇಲ್ಲಿ ಕಟ್ಟಿರ್ತಕ್ಕಂಥ ತಡೆಗೋಡೆಗೆ ಉಜ್ಜಿಕೊಂಡು ಲಾರಿ ಮುಂದೆ ಹೋಗಿದೆ. ತಕ್ಷಣ ಅಲ್ಲಿ ಲಾರಿ ಹೂತ್ಕೊಂಡಿದೆ. ಇದೇ ಸ್ಥಳ ಇದೆ. ಇದು 2 ವರ್ಷಗಳ ಹಿಂದೆ ನಿರ್ಮಾಣ ಅಂತಲ್ಲಿ ಇರುವಾಗಲೇ ಈ ಸಂಪೂರ್ಣ ರಸ್ತೆ ಕೊಚ್ಚಿ ಹೋಗಿತ್ತು. ಸೊ ನಂತರದಲ್ಲಿ ಇಡೀ ರಸ್ತೆಯನ್ನು ಕಿತ್ತು ಬದಲಿ ರಸ್ತೆಯನ್ನು ಮಾಡಿ ತಡೆಗೋಡೆಯನ್ನು ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಹಾಗಾಗಿನೇ ಸದ್ಯಕ್ಕೆ ಇಲ್ಲ ನಡಿಬಹುದಾಗಿರ್ತಕ್ಕಂಥ ದೊಡ್ಡ ಅವಘಡವೇ ತಪ್ಪಿದೆ ಅಂತಲೇ ಹೇಳ್ಬೋದು. ಸದ್ಯಕ್ಕಂತೂ ಲಾರಿ ಇಲ್ಲೇ ಹೂತ್ಕೊಂಡಿದೆ. ಈ ಲಾರಿ ಚಾಲಕರು ಇಲ್ಲೇ ಇದ್ದಾರೆ. ಅವ್ರನ್ನ ಮಾತಾಡ್ತಾನೆ. ಸರ್ ಹೇಳಿ ಸರ್, ಎಷ್ಟೊತ್ತಿಗೆ ಘಟನೆ ಆಯಿತು? ಹೇಗೆ ಲಾರಿ ಸೈಡ್ಗೆ ಹೇಗೆ ಹೋಯ್ತು? ಸರ್ ಸುಮಾರು ಒಂದು 4:15 ಬೆಳಗಿನ ಜಾವ ಟೀ ಕುಡಿಯಂತ ಟೀ ಅಂಗಡಿ ತೆಗೆದಿತ್ತಿಲ್ಲಿ. ಟೀ ಕುಡಿಯಂತ ಸೈಡ್ಗೆ ಹಾಕೋಣ ಅಂತ ಹೋದು ಫಸ್ಟ್ ಫ್ರಂಟ್ ವೀಲ್ ಇಳ್ಕಂತು ತಿರ್ಗಿ ಹಂಗೆ ಮೂವ್ ಮಾಡಿದಾಗ ಗಾಡಿ ಇದು ರೋಡ್ ಕುಸಿತದ್ದು ಹಂಗೆ ಎಳ್ಕೊಂಬಿಡು ಗಾಡಿ ಸೈಡ್ಗೆ. ಅಂದರೆ ಇದು ಸಿಮೆಂಟು ಸರಿ ಇಲ್ಲ ಸರ್. ಇದು ಕೆಳಗಡೆ ಮಾತ್ರ ಮಣ್ಣು, ಮ್ಯಾಗಡೆ ಮಾತ್ರ ಒಂದು 2 ಇಂಚ್ ಸಿಮೆಂಟ್ ಹಾಕೋರು ಅಷ್ಟೇ. ಇದು ಕಾಮಗಾರಿ ಸರಿ ಇಲ್ಲ ಸರ್. ಇದು ಸುಮ್ಮನೆ ಸಾವಿರಾರು ಗಾಡಿ ಓಡಾಡ್ತಿರ್ತವೆ, ಟೋಲ್ ಕಟ್ಟೋದೇ ಕಟ್ತೀವಿ. ಆ ರಸ್ತೆ ಕಾಮಗಾರಿನ ನೀಟಾಗಿ ಮಾಡ್ಬೇಕಲ್ಲ ಸರ್. ಈಗ ಅಕಸ್ಮಾತ್ ಈ ತಡೆಗೋಡೆ ಇರಲಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಒಂದು 80 ಅಡಿ ಆಳ ಇದೆ. ಇಲ್ಲಿ ಬಿದ್ದರೆ ನಮ್ಮ ಸಂಸಾರಕ್ಕೆ ಯಾರಾಗುತ್ತೆ ಸರ್? ಈಗ ನಾವು ನಮ್ಮ ನೆಂಟರ ಮಕ್ಕಳು ನಮ್ಮ ನೆಚ್ಕೊಂಡಿರ್ತಾರೆ, ನಮ್ಮ ಓನರ್ ನಮ್ಮ ನೆಚ್ಕೊಂಡಿರ್ತಾರೆ. ಈಗ ಎಷ್ಟು ಜನಕ್ಕೆ ಹೊಡ್ತಾ ಬೀಳುತ್ತೆ ಸರ್ ಇದು ರಸ್ತೆ ಕಾಮಗಾರಿಯಿಂದ. ಈಗ ಈ ತಡೆಗೋಡೆ ಇಲ್ಲ ಅಂದಿದ್ರೆ ಇವತ್ತು ನಿಮ್ಮ ಹತ್ರ ಮುಂದೆ ನಿಂತ್ಕೊಂಡು ನಾವು ಮಾತಾಡೋಕ್ಕಾಗ್ತಿರಲಿಲ್ಲ ಸರ್. ಮಂಗಳೂರಿಂದ ಬೆಂಗಳೂರು ಹೋಗ್ತಿದ್ದೋ. ಇದು ಬಾದಾಮಿ ಒಟ್ಟು ಸರ್. ಇದು ಬೆಂಗಳೂರು ಅಂದ್ಲೋಡ್ಗೆ ಹೋಗ್ಬೇಕಾಯ್ತು ಗಾಡಿ. ಟೀ ಕುಡಿಯೋಣ ಅಂತ ಬೆಳಗಿನ ಜಾವ ಸೈಡ್ಗೆ ಆಗ್ತಾ ಈ ಥರ ಆಗಿದೆ ಸರ್. ಸ್ವಲ್ಪ ಮಿಸ್ ಆಗಿರೋ ಇವಾಗ ನಾವೇ ಇಲ್ಲ, ಬೇಕಾದ್ರೆ ನೋಡಿ ಇದು ಫಲಪ್ರತನ ಹೆಂಗಿದೆ ಅಂತ. ಈಗ ನಮ್ಮ ಮನೆಗಳೆಲ್ಲ ಗಾಬರಿಗಳು ಹಾಕೊಂತಾರೆ. ನಾವೇನು ಹೇಳ್ಬೇಕು? ನಮ್ಮ ಮನೆಗಳೆಲ್ಲ ಉದಾಹರಣೆ ಟೋಲ್ ಕಟ್ಸ್ಕೊಂಡೆ ರಸ್ತೆ ಕಾಮಗಾರಿ ನೀಟಾಗಿ ಮಾಡ್ಬೇಕಲ್ಲ ಸರ್. ಏನು ಅವ್ರ ಮನೆಯಿಂದ ಏನೋ ತಂದಾಗ್ತಾರ? ನಮ್ಮ ದುಡ್ಡುಗಳೇ ತಾನೇ ಇವ್ರು ಹಾಕೊಂಡೋದು. ಅದನ್ನ ನೀಟಾಗಿ ಮಾಡ್ಬೇಕು ತಾನೆ. ಸಿಮೆಂಟ್ ಇರೋದು ನೋಡಿ ಸರ್, ಇಲ್ಲಿವರೆಗೂ ಇದಿರೋದು. ಇಲ್ಲಿಂದ ಏನೂ ಇಲ್ಲ, ಕಾಂಕ್ರೀಟ್ ಇಲ್ಲಿವರೆಗೂ ಮಾತ್ರ ಇರೋದು. ಈಗ ಜನಗಳೆಲ್ಲ ಏನು ತಿಳ್ಕೊಂತಾರೆ, ವೆಹಿಕಲ್ ಅವರು ಅಲ್ಲೂ ಸಿಮೆಂಟ್ ಕಾಂಕ್ರೀಟ್ ಇರ್ತಂತ ಸೈಡ್ ಹಾಕಕ್ಕೆ ಹೋಗ್ತೀವಿ. ಇದು ನೋಡ್ರೆ ಮಣ್ಣು. ಇದಕ್ಕೆ ಯಾರು ಜವಾಬ್ದಾರಿ ತಂತಾರೆ ಸರ್? ಇದು ದುರಸ್ತಿ ಸರಿನೇ ಇಲ್ಲ ಸರ್. ಇದು ಈ ಒಂದು ರಸ್ತೆಯ ನಿರ್ಮಾಣ ಏನಾಗಿದೆ, ಇದು ಇನ್ನೂ ಕೂಡ ಅಧಿಕೃತವಾಗಿ ಉದ್ಘಾಟನೆ ಆಗಲಿಲ್ಲ. ಉದ್ಘಾಟನೆಗೆ ಮುಂಚೆಯೇ ಸಾಕಷ್ಟು ಅನಾಹುತಗಳು, ಅವಘಡಗಳು ಸಂಭವಿಸಿದ್ದಕ್ಕೆ ಕಳಪೆ ಕಾಮಗಾರಿಯ ಕಾರಣ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.